ಸ್ವಾಮಿಗಳೇ, ಇನ್ 3 ತಿಂಗಳೊಳಗೆ ಒಂದೊಳ್ಳೆ ಡೇಟ್ ನೋಡ್ಕೊಡಿ. ಹಾಮ, ನೋಡ್ತೀನಿ. ಸರ್ಸು, ಯಾಕೆ ಇಷ್ಟೊಂದು ಅವಸರ? ಧ್ರುವ ಬಂದ್ಮೇಲೆ ಅವನ್ನ ಕೇಳಿ ತೀರ್ಮಾನ ತಗೋಬೋದಾಗಿತ್ತಲ್ಲ. ಇಲ್ಲ ಅಣ್ಣ, ಇನ್ಮೇಲೆ ಅವ್ನ್ ಕೇಳಲ್ಲ. ನಾನೇನ್ ತೀರ್ಮಾನ ಮಾಡ್ತೀನೋ ಅದೇ ಅಂತಿಮ. ಮುಂದಿನ ತಿಂಗಳು 13, 10, 19 ಈ 3 ದಿನಗಳಲ್ಲಿ ಶುಭ ಲಗ್ನ ಪ್ರಶಸ್ತವಾಗಿದೆ. ಸರಿ ಸ್ವಾಮಿಗಳೇ, ಮೊದಲನೇ ದಿನಾಂಕನೇ ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ಜಾಸ್ತಿ ಮುಂದೂಡೋದ್ ಬೇಡ. ಸರ್ಸು, ಏನಿದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ನಿಂಗೂ ತುಳಸಿಗೂ ಮದ್ವೆ ಡೇಟ್ ಫಿಕ್ಸ್ ಮಾಡ್ತಿದ್ದೀನಿ. ಸ್ವಾಮಿಗಳೇ, ದಯವಿಟ್ಟು ನಿಲ್ಸಿ. ನಮ್ಮಮ್ಮ ಏನೋ ನಿಮ್ಮನ್ನ ಆತರ ಪಟ್ಟು ಇಲ್ಲಿ ಕರೆಸಿದ್ದಾರೆ. ನೀವಿನ್ ಹೊರಡ್ಬಹುದು. ಯಾಕೆ ಸರ್ಸಮ್ಮನವ್ರೆ, ನಿಮ್ ಮಗನಿಗೆ ಮದುವೆ ಇಷ್ಟ ಇಲ್ವಾ? ಚೇಚೆ ಅಣ್ಣ. ಸ್ವಾಮಿಗಳೇ, ನಿಮಗೆ ನಾನು ಎಲ್ಲ ವಿವರನೂ ಫೋನಲ್ಲಿ ತಿಳಿಸ್ತೀನಿ. ದಯವಿಟ್ಟು ನೀವು ಹೋಗಿ ಬನ್ನಿ. ಸರಿ, ನಾನಿನ್ ಬರ್ತೀನಿ. ಸರ್ಸಮ್ಮ, ಮದುವೆಗೆ ಗಂಡು ಹೆಣ್ಣಿದ್ರೆ ಸಾಲ್ದು, ಅವರಿಬ್ರಿಗೂ ಮದ್ವೆ ಆಗೋ ಮನ್ಸಿರ್ಬೇಕು. ಇಲ್ಲ ಅಂದ್ರೆ ಬದುಕು ಕಾದ ಸಲಾಕೆ ಆಗ್ಬಿಡುತ್ತೆ. ಅದರಿಂದ ಮದುವೆ ಆಗೋರ್ಗೂ ಮದುವೆ ಮಾಡಿಸೋರ್ಗೂ ಜೀವನ ಪರ್ಯಂತ ಹೆಜ್ಜೆ ಹೆಜ್ಜೆಗೂ ಬರೆ ಬೀಳುತ್ತೆ. ಇನ್ನೊಂದ್ಸರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಾನಿನ್ ಬರ್ತೀನಿ.